ಸ್ವಲ್ಪ ಮೆಟ್ಲತ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಕಲ್ಲಂಗಡಿ ಹಣ್ಣು ಕೊಟ್ಟು ಅವ್ರು ತಿಂತಾ ಇದ್ದೀನಿ. ಹೌದಾ, ಸರಿ ಆಯ್ತು. ಇನ್ನೇನು ಸಮಾಚಾರ? ಹಾಗಾದ್ರೆ ಕಾಂತಣ್ಣ ಇಲ್ಲವ್ರೆ, ಮುಂದೆ ಕಾಂತಣ್ಣ ಮುಂದೆ ಕೂತವ್ರೆ. ಶರತ್ ಅವರು ಕಾರ್ ಓಡಿಸ್ತವ್ರೆ, ಯಜಮಾನ್ ಶರತ್. ಇಮೋಷನಲ್ ಡ್ಯಾಮೇಜ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ಇಲ್ಲ ಓಡಿಸ್ತಾರೆ, ಏನ್ ತೊಂದ್ರೆ ಇಲ್ಲ. ಆಮೇಲೆ ಇಲ್ಲಿವರೆಗೂ ನಾವು ಓಡಿಸ್ಕೊಂಡ್ಬಂದು ಇವಾಗ ಇಡ್ಲಿ ತಿಂದವ. ಆಯ್ತು, ಆಮೇಲೆ ಒಳ್ಳೆ ಸೂಪರ್ ಆಗಿ ಒಳ್ಳೆ ಇಡ್ಲಿ ಬೋಂಡ ಎಲ್ಲ ತಿಂದು ಚೆನ್ನಾಗಿತ್ತು. ಆಯ್ತು, ಆಮೇಲೆ ಅದಕ್ಕೆ ಬರೀ ಇಡ್ಲಿ ತಿಂದ. ಅವರು ಬೆಳಗ್ಗೆನೆ ಎದ್ದಿದ್ವಲ್ಲ, ಆಯ್ತು, ಆಮೇಲೆ ಅದಕ್ಕೆ ಬರೀ ಇಡ್ಲಿ ತಿಂದ. ಎಲ್ಲ ಬಿಸಿ ಬಿಸಿ 2 ಇಡ್ಲಿ 2 ಬೋಂಡ ತಿಂದು. ಆಯ್ತು, ಆಮೇಲೆ ಇವಾಗ ತಾಳ್ಬೆಟ್ಟದಲ್ಲಿ ಏನೇನು ಕೊಡ್ತಾರೆ ತಿನ್ಬಿಟ್ಟು ಚೆನ್ನಾಗಿ ನಿಧಾನಕ್ಕೆ ಹತ್ತದು. ಆಯ್ತು, ಆಮೇಲೆ ಆಮೇಲೆ ಆಯ್ತು, ಆಮೇಲೆ ಇನ್ನೇನಿಲ್ಲ ಬಾವ, 2 ಕಿಲೋಮೀಟರ್ ಮುಂದೆ ಹೋಗೋರು. ಆಮೇಲೆ ಅಲ್ಲಿ ಏನಾರು ಜೋರ್ ಏನಾರು ಬಂದಿದ್ದ? ಹೌದಾ, ನಾ ಜೋರ್ ಕರ್ಕೊಂಬತ್ತೀನಿ ಬಿಡಿ ಜೊತೆಗೆ. ಹಾಂ ಸರಿ ಮಾವ, ಆಯ್ತು. ನಾವು ಜೋರ್ ಜೊತೆ ಫೋಟೋ. ಹೆಚ್ಚಿನ ಮಾಹಿತಿಗಾಗಿ ಹರೀಶ್ ಅನ್ನು ಸಂಪರ್ಕಿಸಿ. ನೋಡಿ ಫ್ರೆಂಡ್ಸ್, ನಾವಿವಾಗ ಬೆಂಗಳೂರಿಂದ ನೋಡಿ ಫ್ರೆಂಡ್ಸ್, ನಾವು ಬೆಂಗಳೂರಿಂದ ಮಾದೇಶ್ವರಂ ಬೆಟ್ಟಕ್ಕೆ ಬಂದಿದ್ದೀವಿ. ಪ್ರಸಾದ ಕೊಡ್ತಾವ್ರೆ, ಪ್ರಸಾದ ಕೊಡ್ತಾವ್ರೆ. ಪ್ರಸಾದ ತಿನ್ಬಿಟ್ಟು ಮುಂದಿನ ಪಯಣ ನಾಷ್ಟ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳ್ತೀವಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣೆ. ಇಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಆಯಿತು. ಆಯ್ತು, ಆಮೇಲೆ ನೋಡಿ ಗೈಸ್, ಇವಾಗ ಒಂದು ಸ್ವಲ್ಪ ಹತ್ತಿರ ಬಂದ್ವಿ. ಸುಸ್ತಾಗಿ ಇಲ್ಲಿ ಕೂತಿದ್ದೀವಿ. ಎಕ್ಸ್ಪೀರಿಯನ್ಸ್ ಕೇಳೋದಿದೆ ಒಂದು ಸ್ವಲ್ಪ. ಹತ್ತವ್ರು ಏನು ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ. ಬನ್ನಿ, ವರ್ಷ ಬರ್ತೀವಿ, ನಮ್ಗೇನು ಅನ್ಸಲ್ಲಪ್ಪ, ನಾವು ಸ್ಟ್ರಾಂಗ್ ಇದೀವಿ. ನಾವು ಅಷ್ಟೇ, ವರ್ಷ ಬಂದಿಲ್ಲ, ಆದರೂ ಏನು ಅನಿಸ್ತಾ ಇಲ್ಲ. ಎನರ್ಜಿಗೆ ಒಂಚೂರು ಏನಾದರೂ ಬೇಕಿತ್ತು ಪಕ್ಕದಲ್ಲಿ. ಪಕ್ಕದಲ್ಲೆಲ್ಲ ಚಾಕ್ಲೇಟ್ ಕೊಟ್ಟೋರಲ್ಲ, ಅವ್ರು ಯಾರೋ ಚಾಕ್ಲೇಟ್ ಕೊಟ್ಟರು, ನಿಮಗೆ ಮಾತ್ರ ಕೊಟ್ಟರು, ನನಗೆ ಕೊಟ್ಟಿಲ್ಲ. ನಿಮ್ಮ ಅಪ್ಪ ಕೊಡ್ತಾನೆ.
ಸರಿ ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ಮೆಟ್ಲು ಹತ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಏನು ಅನಿಸ್ತೈತೆ? ತುಂಬ ಏನೇನೋ ಅನಿಸ್ತಿದೆ, ಬಟ್ ಹೇಳೋಕ್ಕಾಗಲ್ಲ ಅಷ್ಟೇ. ಯಾಕೆ? ಪಬ್ಲಿಕ್ ಇದ್ದಾರೆ. ನೋಡಿ ಫ್ರೆಂಡ್ಸ್, ಕಲ್ಲಂಗಡಿ ಹಣ್ಣು ಕೊಟ್ಟು ಅವ್ರು ತಿಂತಾ ಇದ್ದೀನಿ. ಹೌದಾ? ಕೆಳಗೆ ನಡ್ಕೊಂಡು ಹೋಗ್ಬೇಕಾ? ನೋಡಿ ಗೈಸ್, ಪೊಲೀಸವ್ರಿಗೆ ಎಷ್ಟು ಕಷ್ಟ. ಊಟ ತಂದಿಲ್ವಂತೆ, ಊಟ ಮಾಡೋಕ್ಕೆ ಮತ್ತೆ ಎಲ್ಲಿಗೆ ಹೋಗ್ಬೇಕು? ತಾಳ್ಬೆಟ್ಟದ ಹತ್ರಕ್ಕೆ ಹೋಗ್ಬೇಕು. ತಾಳ್ಬೆಟ್ಟ ಅಂದರೆ ಬೆಟ್ಟಕ್ಕೆ ಹೋಗ್ಬೇಕು. ಹೆಣ್ಣು ಸಿಗಲಿ ಅಂತ. ಇನ್ನೂ ಮದುವೆ ಆಗಿಲ್ಲ ತಾತ? ಎಲ್ಲ ಕೂದಲೆಲ್ಲ ಓದ್ತೈತೆ. ಆಲೇ 28-29 ವರ್ಷ ಆಯಿತು, ಇನ್ನೂ ಮದುವೆ ಆಗಿಲ್ಲ. ಏನು ಮಾಡೋಣ? ಪಾದಯಾತ್ರೆ ಮಾಡ್ತಾ ಇದ್ದೀವಿ. ನಮ್ಮೇ ಸೈಡ್ ಹೊಡಿತಾರ. ನಮ್ಮೇ ಸೈಡ್ ಹೊಡಿತೀವಲ್ಲ. ನಮ್ಮೇ ಸೈಡ್ ಹೊಡಿಯೋರು ಯಾರು ಅವರು? ಹೋಗೋಣ, ನೀವು ಬರ್ತೀರಾ ನೋಡ್ರಿ. ನಮ್ಮ ಲಿಸ್ಟಲ್ಲಿ ನೀವೇ ಇದ್ದೀರಾ? ಇಲ್ಲೇ ಹುಡುಗಿದ್ ಬೇಜಾರು ಇರ್ತಾರೆ. ಅಯ್ಯೋ ಅಕ್ಕ, ಒಂದೇ ಸಿಕ್ಕಿದ್ರೆ ಸುಮ್ಮನೆ ಬಿಡೋದೆಲ್ಲ ಬಂತು. ಸಿಕ್ತಿರಲ್ವಾ ಬಿಡೋದು? ಸಿಗಲ್ಲ. ಸಿಗ್ತಾಯಿಲ್ಲ ನೋಡಿಗೈ, ಸಿಗ್ತಾಯಿಲ್ಲ. ಇವಾಗ ಸಿಕ್ಕಿದ್ರೆ ಹಂಗೆ ಆಗ್ಬಿಡ್ತೀಯಾ? ಸಿಕ್ಕಿದ್ರ ಹುಷಾರಕ್ಕ, ಇರ್ಮುಡಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಟ್ರೆಡ್ಮಿಲ್ ಮೇಲೆ ಹೊಡೆದಂಗೆ. ಕಂಡ 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 ಕಂಡನ ಕಂಡ ಪರಸಿವನ ಕಂಡ. ಚಪ್ಪಲಿ ರಾಶಿ ಎಲ್ಲ ತೋರಿಸಿದ್ವಿ. ನೋಡೋ, ಎಷ್ಟು ಜನ ಬಂದಿರ್ಬೋದು, ಎಷ್ಟು ಜನದ್ದು ಇರ್ಬೋದು ಚಪ್ಪಲಿ ಇದ್ರೊಳಗಡೆ. ಇದೇ ಊರು. ಎಷ್ಟು ಜನದ್ದು ಇರ್ಬೋದಾ ಚಪ್ಪಲಿ? ಇಲ್ಲ, ಬಿದ್ದಿತ್ತಲ್ಲ ಬ್ರೋ. ಇದು ಕಡಿಮೆ ಅಂದ್ರೆ ಒಂದು 2500. ನೀನು ಕನ್ನಡದಲ್ಲಿ ಹೇಳು, ಇಂಗ್ಲೀಷ್ ಬರಲ್ಲ ಅಂತ ಗೊತ್ತು. ಸ್ನಾನಕ್ಕೆ ಎಲ್ಲೇ ಇಲ್ಲಿ ಇಲ್ಗ ನಾವು ಇಷ್ಟೆಲ್ಲ ನಡೆದೆ, ದೇವಸ್ಥಾನ ಹತ್ರ ಬತ್ತೈತೆ. ಏನು ಅನಿಸ್ತೈತೆ? ಏನು ಅನಿಸ್ತಾ ಇಲ್ಲ. ಒಂಚೂರು ಲೈಟಾಗಿ ಬೆಳ್ಳು ಕೆಳಗಡೆ ಒಂಚೂರು ಸ್ವಲ್ಪ ಇದು ಬೆಳ್ಳು ಕೆಳಗಡೆ ಒಂದು ಸ್ವಲ್ಪ ನೋವ್ತೈತೆ. ಅಜ್ಜಿ, ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಇದೇ ಫಸ್ಟಾ? ಫಸ್ಟ್ ಅಂತೆ. ಬಂದವ್ರೆ. ಮಾದಪ್ಪ ಒಳ್ಳೇದು ಮಾಡಲಿ ಎಲ್ಲ. ಹಾಂ, ಸರಿ ಅಜ್ಜಿ, ಆಯ್ತು. ಮಾದಪ್ಪ ಒಳ್ಳೇದು ಮಾಡಲಿ ಎಲ್ಲರಿಗೂ.
ನೋಡಿ ಅವರು ಅಮರ್ ಫ್ರೆಂಡು, ಅಮರ್ ಫ್ರೆಂಡು ಶರತ್, ಯಜಮಾನ್ ಶರತ್. ಯಜಮಾನ್ ಶರತ್. ಆಯಿತು ಆಮೇಲೆ ಸುತ್ರಳ್ಳಿ ಯಜಮಾನ್. ಆಯಿತು ಆಮೇಲೆ ಮೂರೂರಿಗೆ ಯಜಮಾನ. ಆಯಿತು ಆಮೇಲೆ ಗೊಲ್ಲಳ್ಳಿ. ಆಯಿತು ಆಮೇಲೆ ಸುಲ್ವಾರ. ಆಯಿತು ಆಮೇಲೆ ಚಂದ್ರಪ್ಪ ಸರ್ಕಾರ ಅಲ್ಲ, ಹುಡುಗರ್ಪಾಳ್ಯ. ಆಯಿತು ಆಮೇಲೆ ನಾವು ಯಾವುದೂ ಇಲ್ಲ ಬಿಡಿ ಸ್ವಾಮಿ. ನೇಪಾಳಿ ಒಂಥರ ಆಗ್ಬಿಟ್ಟಿದ್ಯಲ್ಲ ನಮ್ಗೆ ನಿಜವಾಗ್ಲೂ ಕಣ್ಣು ಸೇಮ್ ಹೇಳಿ ನೇಪಾಳಿ ಒಂಥರ ಇದೆಯಾ. ಒಂದು 10 ಕಿಲೋಮೀಟ್ರ್ ನಡೆದಿಲ್ವೇನಾ? ನಡೆದಿದ್ದೀವಾ? ಒಂದು 10 ಕಿಲೋಮೀಟ್ರ್ ನಡೆದೀವಿ ಗಾಯ್ಸ್. ಇದಾಗಬೇಕು ಸ್ಟೆಪ್, ಇದು ಸ್ಟೆಪ್ ಇದು ಇವನು ಹಾಕೊಂಡಿದ್ನಲ್ಲ, ಎಷ್ಟಾಯ್ತಾ? ಅವಲೇ 5,000. ಸ್ಟೆಪ್ ಹಾಕೊಂಡಿದ್ದು ಇವಾಗ ಎಷ್ಟಾಗೈತೆ 200 ಆಗಿತ್ತು. ಇವಾಗ ಎಷ್ಟು ನೋಡಿ ಎಷ್ಟಾಗೈತೆ ಇವಾಗ ಕರೆಕ್ಟಾಗಿ ಸ್ಟೆಪ್ಪು ಮಗ. ಹ್ಞೂ 13,490. ಇಲ್ಲಿ ತೋರಿಸು ಫಸ್ಟ್, ಕ್ಯಾಮ್ರಾಗೆ ತೋರಿಸಲೇ. 13,500. ಹಾಂ 13,500 ಸ್ಟೆಪ್ ಹಾಕಿದ್ದೀವಿ ಕಣ. ಹಂಗಂದ್ರೆ ಲೆಕ್ಕ ಹಾಕು ಎಷ್ಟಾಗುತ್ತೆ. ಇನ್ನು ದರ್ಶನ ಎಲ್ಲ ಅದಲ್ಲ. ಎಲ್ಲ 15,000 ಆಯ್ತು ಕಣ. ಇನ್ನೂ 1,500 ಬೇಕು. ಇನ್ನೂ 1,500 ಆಗುತ್ತೆ ಅಷ್ಟೇ ಗಾಯ್ಸ್. ಪೀಸ್ ಅಲ್ಲಿಗೆ ಹೋಗಿ ಸಿಗ್ತೀವಿ ದೇವಸ್ಥಾನ ಹತ್ರ. ಎಂತೆಂಥ ಮನೆಗಳಿದೆ ನೋಡಿ ಗಾಯ್ಸ್, ಆಗಿನ ಕಾಲದಲ್ಲಿ ಹಳೆ ಕಾಲದ ಮನೆ. ನೋಡು ಬೇಡ್ರಿ ಕಣಪ್ಪ. ಹಾಂ ಬಾ, ಫೈನಲಿ ಗಾಯ್ಸ್, ಫೈನಲಿ ರಿಚ್ ದೇವಸ್ಥಾನ. ಸೈಡ್ ಬರಬೇಕು, ಸೈಡಲ್ಲಿ ನಿಂತ್ಕೊಳ್ರಿ ಮೇಡಮ್. ಇಲ್ಲ ಅಂತಂದ್ರೆ ತಗೊಂಡೋಗಿ ಇಷ್ಟೊಂದು ಜನ ಅವ್ರೆ ಹೊರಗಡೆ ನೋಡಿ, ದಯವಿಟ್ಟು ಹೊರಗಡೆ ಚಪ್ಪಲಿ ಬಿಡ್ಬೇಡಿ ಮಾಡ್ಬಿಟ್ಟು ನಾವೇ ಹೇಳ್ತೀವಿ ಮಾಡ್ತೀವಿ. ಇದೇ ಇರ್ಬೇಕಣ, ಇದು ಬೇರೆದು ಇರ್ಬೇಕಣ. ಡೈರೆಕ್ಟ್ ಇದೇನಾ? ಬೇಗ ಇದನ್ನೇ ಬಿಡೋದು. ಹೇಳ್ರಿ ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಹೇಳ್ರು, ಏನೇನು ಹೇಳ್ಬೇಕು ಹೇಳ್ರು. ದರ್ಶನ ಮಾಡಿಲ್ಲ, ಏನು ಹೇಳೋದು? ಏನು ಆನ್ ಮಾಡ್ರಿ, ವಿಡಿಯೋ ಮಾಡ್ರಿ ಹಿಂದಿ ಹೇಳ್ರಿ, ಏನು ಹೇಳ್ಬೇಕು ಹೇಳ್ರಿ. ನಿಂತಿದೀವಿ, ಕ್ಯೂ ಜನ ಜಾಸ್ತಿ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಅಲ್ಲಿಂದ ಬಂದ್ವಿ, ಬೆಟ್ಟ ಹತ್ಕೊಂಡ್ವಿ. 2 ಬ್ಯಾರಿಗೇಟ್ ಹಾರಿದೀವಿ ಕಷ್ಟಪಟ್ಟು. ಚಿಕ್ಕ ಹಿಂಗೆ ಹೊಡೆದಾಕಬೇಕಿತ್ತು, ಹೊಡೆದಾಕೊಂಡಿಲ್ಲ. ಅರ್ಧಾರಲ್ಲಿ ಬಂದಿದೀವಿ, ದರ್ಶನ ಮಾಡ್ಬೇಕು. ಏನು ಒಂದ್ ಲೈನಲ್ಲಿ ಇದೀವಿ. ಕಣ್ಣು ಯಾಕೋ ಹಿಂಗಾಗೈತೆ ನೋಡಿ, ಇನ್ಫೆಕ್ಷನ್ ಆಗೈತೆ. ಕಣ್ಣು ಯಾಕೋ ಕೆಂಪಗಾಗ್ತವೆ. ಕಣ್ಣು ಇನ್ಫೆಕ್ಷನ್ ಆಗೈತೆ. ಸರಿ ಬಾಯ್. ಅವರು ಅಮರ್ ಜೊತೆ, ಅಮರ್ ಫ್ರೆಂಡ್ ಸ್ನೇಹಿತರು ಮಾತಾಡ್ತಾರೆ. ಹಾಂ ದರ್ಶನಕ್ಕೆ ನಿಂತಿದೀವಿ, ಜನ ಜಾಸ್ತಿ, ಏನೋ ಮಾಡೋಕ್ಕಾಗಲ್ಲ. 6 ಬಂದು ಅಡ್ಡ ಬಂದು ನಿಂತ್ಕೊಂಡ್ರು ಜನ ಜಾಸ್ತಿ. ದರ್ಶನಕ್ಕೆ ನಿಂತಿದೀವಿ, ಜನ ಜಾಸ್ತಿ. ಜನ ತೋರ್ಸು ತೋರಿಸಿ ಬ್ರಾ. ಜನ ತೋರಿಸ್ತೀವಿ ಆಯ್ತು. ಆದ್ಮೇಲೆ ನಮ್ದು ದರ್ಶನ ಆಯ್ತಿದೆ, ಆದ್ಮೇಲೆ ಎಲ್ಲ ಹೇಳ್ತೀವಿ. ಮುಂದೆ ಏನೋ ಬೇಗ ಮದುವೆ ಆಗ್ಲಿ ಅಂತ ಬಂದಿದ್ದೀವಿ ಪಾದಯಾತ್ರೆಗೆ. ಏನೋ ಆದಷ್ಟು ಬೇಗ ಮದುವೆ ಆಗ್ಲಿ. ಕಣ್ಬೇರೆ ಇನ್ಫೆಕ್ಷನ್ ಆಗಿ ಒಂದು ಎಣ್ಣ ಯಾವ್ದಾರು ಇದ್ರೆ ಹೇಳ್ಬಿಡ್ರಿ, ದಯವಿಟ್ಟು ಬೇಗ ಹೇಳಿ. ಯಾರು ದರ್ಶನ ಮಾಡ್ತೀವಿ ಗಾಯ್ಸ್. ಆಯಿತು ಆಮೇಲೆ
ಮಗನಾಗಿ ಬೆನ್ನ ಮಚ್ಚಯ ಸೀಳಿ ಬಂದವನು. ಆಯಿತು ಫ್ಯೂಚರ್ ಹೊಡ್ತಾ ಇಸ್ಕೊಳ್ಳು ನೀನು. ಚೆನ್ನಾಗಿ ಬೆಳೀತಲ್ಲ ಏನೋ. ಈ ನಗರಿ ಅಲ್ಲ ಬಂದಿರ್ತದೆ. कितने तेजस्वी लोग हैं हमारे पास, कितने शानदार विचार रखते हैं जी. और ನೋಡಿ ಗೈಸ್, ಮಹದೇಶ್ವರಂ ಬೆಟ್ಟ ದರ್ಶನ ಆಯಿತು. ದೇವ್ರ ದರ್ಶನ ಮಾಡ್ಕೊಂಡು ಆಚೆಗಡೆ ಬಂದ್ವಿ. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಮುಗಿಸ್ಕೊಂಡು ನಿಮಗೆ ಸಿಗ್ತೀವಿ. ಓಕೆ, ದಾಸೋಹ ಭವನ ಅಲ್ಲೇ ಇದೆ ಊಟದ್ದು ರೂಮು. ಬೆಳಕಾಸ್ಪತ್ರೆ ತೋರಿಸ್ತೆಗಳ ಡ್ರಾಪ್ ಕೊಟ್ಟರು ಏನೂ ಆಗಿಲ್ಲ, ಇನ್ಫೆಕ್ಷನ್ ಆಗೈತೆ ಅಷ್ಟೇ ಕಣಪ್ಪ. ಹೋಗಿ ಏನೋ ಎಲ್ಲ ಗಾಳಿಗೆ ಆಗಿರೋದು. ಹಾಂ, ಇಲ್ಲಿ ನೋಡಿದ್ರೆ ಈ ಕತೆ ಹೀಗೆ. ಮತ್ತೆ ಇನ್ನೇನು ಸಮಾಚಾರ? ನಾವು ಇಲ್ಲಿ ಮಹದೇಶ್ವರನ ದೇವಸ್ಥಾನ ಪಕ್ಕದಲ್ಲಿ ಕೂತಿದ್ದೀವಿ. ಹಾಂ, ಇಲ್ಲಿ ಇದು ಚೇರ್ಗಳು ಎಲ್ಲ ಇಷ್ಟು ಟಿಕೆಟ್ ಕೊಡ್ತಾರಲ್ಲ ಕೂತಿದ್ದೀವಿ. ಮಾದಪ್ಪ ಒಂದು ಪಾದಯಾತ್ರೆ ಮಾಡ್ಕೊಂಡು ತಾಳ್ಬಿಡ್ತೀನಿ. ದರ್ಶನ ಆಯಿತು ಮಾದಪ್ಪಂದು. ಒಳ್ಳೆ ಭರ್ಜರಿ ಪ್ರಸಾದ ಕೊಟ್ಟು ಮಾದಪ್ಪ. ಸಾಯಂಕಾಲ ಚನ್ನಪಣ್ಣ ಶಿವಸಾರಥಿ ಇವತ್ತೈತೆ ದೇವರು ಮತ್ತು ನೋಡ್ಕೊಂಡು ಚಿನ್ನತ್ತೆ ಜೊತೆಗೆ ಮೆರವಣಿಗೆ ಮಾಡ್ತಾರಂತೆ. ನೋಡ್ಕೊಂಡು ತಾಳ್ಬಿಟ್ಟಿಗೆ ಹೋಗಿ ತಾಳ್ಬಿಟ್ಟಿಂದ ಹೊರ್ತೀವಿ. ನೀವು ಬನ್ನಿ. ಸ್ನೇಹಿತರಾದ ಶರತ್ ಅವರು ವೇದಿಕೆ ಮೇಲೆ ಮಾನ್ಯ ಮುಖ್ಯೋಪಾಧ್ಯಾಯರೇ, ಅನಂತ ಅಮ್ಮನವರೇ ಹಾಗೂ ಸ್ನೇಹಿತರೆ, ಈ ಕಾಲ ಏನಾಯ್ತು ಗೊತ್ತಾಗ್ತಾಯಿಲ್ಲ. ಮಾತಾಡ್ತೀವಿ ಅಷ್ಟೇ ಫ್ರೆಂಡ್ಸ್. ನೋಡಿದ್ರಲ್ಲ ಇವ್ರದ್ದು ಸವಿ ಸವಿ ಮಾತು, ಸವಿ ನುಡಿ. ಒಂದೆರಡು ಮಾತಾಡು ಮಾದಪ್ಪನ ಬಗ್ಗೆ. ಹೇಳು ನೀನೇ. ನೀನು ಮಾದಪ್ಪನ ಬಗ್ಗೆ ಏನಾದ್ರು ಒಂದೆರಡು ಮಾತಾಡು. ಬಂದೆ ಈ ಥರ ದರ್ಶನ ಮಾಡಿದೆ. ನಾನು ಭಯಂಕರ ಕುಡ್ಕ. ಹೌದಾ? ನನ್ನ 20 ವರ್ಷದ ಹಿಂದೆ ಇಲ್ಲಿ ಬಂದು ಒಂದೇ ದಿನ ನನ್ನ ಕೈಲಿ ಆಗಲ್ಲ, ಬೇಕಾಗ್ತಿಲ್ಲ ನಮ್ಮ ಸ್ವಲ್ಪ ಇದೆ, ದಯವಿಟ್ಟು ನನ್ನ ದಾರಿ ಕೊಡಕ್ಕೆ ಬಂದೆ. ಅವತ್ತೇ ಊರಿಗೆ ಹೋಗಂటే ಅದರಿಂದ ಬಿಟ್ಟು 17 ವರ್ಷ ಆಗಿದೆ. ಹೌದಾ? ಮಾದಪ್ಪನ ಪವಾಡ ಆಯ್ತು ಫುಲ್ ಇದೆ. ತಾತ ಇಲ್ಲಿ ಬಂದಮೇಲೆ ಕುಡಿಯೋದು ಚಟ ಬಿಟ್ಟವ್ರೆ. ಮಾದಪ್ಪನ ಆಶೀರ್ವಾದ ಹೀಗೆ ಇರಲಿ. ಅವ್ರು ಯಾವತ್ತು ಮುಟ್ಬಾರ್ದು ಆ ಥರ ಕೇಳ್ಕೊಳ್ಳಿ. ಮರೀಬ್ರು ಮಾತಾಡ್ತಾರೆ ನೆಕ್ಸ್ಟು. ಹಸುಗಳು ಬರ್ತವೆ, ತೋರಿಸ್ತೀವಿ. A few moments later. ನೋಡಿ ಗಾಯ್ಸ್, ಬೆಳಗಿಂದ ಸಿಕ್ಕಿರ್ಲಿಲ್ಲ, ಇವತ್ತು ಸಿಕ್ಕವ್ರೆ. ಏನು ಕಣ್ಣು ಈ ಮಟ್ಟಕ್ಕೆ ಇದಾವೆ. ಸರಿಯಾಗೈತೆ ಕಣ. ನೋಡಿ ಫ್ರೆಂಡ್ಸ್, ನಡೆದು ಕಣ್ಣು ಹೆಂಗೆ ಆಗಿದೆ. ನಡೆದು ಅಲ್ಲ, ನೋಡಿ ಹೇಳು. 1 hour later.
ಬರ್ತೀಯಾ? ಕರ್ಕೊಬರ ದೇವ್ರು ಕರ್ಕೊಬರಕ್ಕೆ ನೋಡಿ ಫ್ರೆಂಡ್ಸ್, ದೇವ್ರು ಕರ್ಕೊಬರತ್ನೆ ಬೇಡ ಅಂತ